ಅದರಶವಗತಾಕ್ಷ ಭಾಷಾ ಭೇದದಿಂದಲಿ ಕರೆಯಲನುದಿನ ನಿಷೇಧಗೈದವಲೋಕಿಸದೆ ಬಿಡುವರೆ ವಿವೇಕಿಗಳು. ಮಾಧವನ ಗುಣ ಪೇಳ್ವ ಪ್ರಾಕೃತವಾದರೆಯು ಸರಿ ಕೇಳಿ ಪರಮಹಲಾದ ಪಡದಿಪ್ಪರ ನಿರಂತರ ಬಲ್ಲ ಕೋವಿದರು. ಕವಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಳಂ ಶ್ರೀಮದಾತತಂ ಭುವಿ ಗೃಣಂತಿ ಯೇ ಭೂರಿದಾ ಜನ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ 34. ಆದರಿಸಿ ಗತಾಕ್ಷ ಭಾಷಾ ಭೇದದಿಂದಲಿ ಕರೆಯಲದನು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಭಗವತ್ ಕಥಾ ಶ್ರವಣವನ್ನು ಆಧರಿಸಿ ಮಾಡುವ ಸುವಿವೇಕಿಗಳು ಮಾಧವನ ಗುಣಗಳನ್ನು ನಿರೂಪಿಸುವ ಗ್ರಂಥವು ಪ್ರಾಕೃತ ಭಾಷಾಯುಕ್ತವಾಗಿದ್ದರೂ ಓದಿ ಕೇಳಿ ಸಂತೋಷಪಡುವರೆಂದು ತಿಳಿಸುತ್ತಾರೆ. ಸಂಸ್ಕೃತ ಭಾಷೆಯು ಗೀರ್ವಾಣ ಭಾಷೆಯು. ಉಪನಿಷತ್ಗಳು, ಸ್ಮೃತಿ ರೂಪವಾದ ಪುರಾಣ, ಸಕಲ ವೇದಗಳು, ಇತಿಹಾಸಗಳು, ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳು, ಶ್ರೀಮದ್ ಭಗವದ್ಗೀತೆ ಇತ್ಯಾದಿ ಸಚ್ಛಾಸ್ತ್ರಗಳೆಲ್ಲವೂ ಸಂಸ್ಕೃತ ಭಾಷೆಯಲ್ಲಿಯೇ ಇವೆ. ಭಾಷಿಕ ಶಬ್ದ ಪ್ರಯೋಗಗಳು, ಅವುಗಳ ಅರ್ಥವಿವರಣೆ ಆ ಭಾಷಾಯುಕ್ತವಾಗಿರುವವು. ಈ ಕಾರಣದಿಂದ ಪ್ರಾಚೀನಾಚಾರ್ಯರು, ವ್ಯಾಖ್ಯಾನಕಾರರು ಸಂಸ್ಕೃತ ಭಾಷೆಯನ್ನೇ ಬಳಸಿ ಆ ಭಾಷಾ ಮಾಧ್ಯಮದ ದ್ವಾರವೇ ಶಾಸ್ತ್ರಾಧ್ಯಯನಗಳನ್ನು ನಡೆಸುತ್ತಿದ್ದರು. ಕಾಲ ಬದಲಾಯಿಸಿದಂತೆ ಕಲಿಕಾಲದ ದೆಸೆಯಿಂದಾಗಿ ಜನರಲ್ಲಿ ಜ್ಞಾನ ಮಾಲಿನ್ಯ ಉಂಟಾಗಿ ಸಂಸ್ಕೃತ ಭಾಷಾಹೀನರಿಗೆ ಶಾಸ್ತ್ರಾರ್ಥಗಳ ಅರಿವು ಉಂಟಾಗದೆ ಪಾಮರರಾಗಿ ಭಗವದ್ ಅನುಗ್ರಹ ಪ್ರಾಪ್ತಿಯ ಹಂಬಲವಿದ್ದರೂ ಭಾಷೆಯ ಜ್ಞಾನಾಭಾವದಿಂದ ಗತಿಗೆಟ್ಟಾಗ ಶ್ರೀಪಾದರಾಜರೇ ಆದಿಯಾಗಿ ಯತಿ ಪುಂಗವರು ಕನ್ನಡದಲ್ಲಿ ದೇವರ ನಾಮಗಳು, ಸುಳಾದಿ, ಉಗಾಭೋಗಗಳನ್ನು ರಚಿಸಿ ಶ್ರೀಮನ್ಮಧ್ವಮತದ ಪ್ರಚಾರ ಕಾರ್ಯವನ್ನು ವ್ಯಾಪಕವಾಗಿ ಕೈಕೊಂಡರು. ಅವರ ನೇತೃತ್ವದಲ್ಲಿ ಶ್ರೀ ಪುರಂದರದಾಸರಾದಿ ಅಪರೋಕ್ಷ ಜ್ಞಾನಿಗಳಾದ ದಾಸವರೇಣ್ಯರು ಸಂಸ್ಕೃತ ಭಾಷಾ ವಿಶಾರದರಾಗಿದ್ದರೂ ಪಾಮರರ ಉದ್ಧಾರಾರ್ಥವಾಗಿ ನುಡಿ ಭಾಷೆಯಾದ ಚಲುವು ಕನ್ನಡದಲ್ಲಿ ದಾಸವಾಂಗ್ಮಯ ದ್ವಾರ ಜ್ಞಾನ ಪ್ರಚಾರ ಮಾಡಿದರು. ಭಗವದ್ ಅನುಗ್ರಹಕ್ಕೆ ಬೇಕಾದದ್ದು ಭಾಷೆಯಲ್ಲ, ಭಾವ ಮಾತ್ರ. ಮಿಥ್ಯಾವಾದಾದಿ ದುಷ್ಟಶಾಸ್ತ್ರಗಳೆಲ್ಲ ಸಂಸ್ಕೃತ ಭಾಷಾಯುಕ್ತವಾಗಿವೆ. ಹಾಗಾದರೆ ಅವು ಗ್ರಾಹ್ಯವೇ? ಶ್ರೀಹರಿಯು ಸರ್ವಶಬ್ದವಾಚ್ಯನು, ಸರ್ವಭಾಷಾ ಪ್ರವರ್ತಕನು. ಮಾಧವನ ಅಪಾರವಾದ ಗುಣ, ರೂಪ, ಕ್ರಿಯಾದಿಗಳನ್ನು ತಿಳಿಸುವ ಗ್ರಂಥ ಪ್ರಾಕೃತ ಭಾಷೆಯಲ್ಲಿದ್ದರೇನು? ಅದು ಸುವಿವೇಕಗಳಿಂದ ಮಾನ್ಯವೇ? ಕೋವಿದರು ಅದನ್ನು ಭಾಷಾ ಭೇದದಿಂದ ತಿರಸ್ಕರಿಸುವುದಿಲ್ಲ, ಖಂಡಿತ ಗ್ರಹಿಸುವರು. ಗ್ರಂಥಸ್ಥ ವಿಷಯಗಳನ್ನು ನೋಡಿ ಓದಿ ಆನಂದಿಸುವರು. ಪ್ರಮೇಯಕ್ಕೆ ವಿರುದ್ಧವಲ್ಲದೆ ಶ್ರೀಮಧ್ವಾಚಾರ್ಯರ ಶಾಸ್ತ್ರಕ್ಕೆ ಅನುಸಾರಿಯಾದ ಶ್ರೀಹರಿಕಥಾಚರಿತ್ರೆಯು ಯಾವ ಭಾಷೆಯಲ್ಲಿಯೇ ಇರಲಿ ಅದು ಮಾನ್ಯವೇ ಹೊರತು ತ್ಯಾಜ್ಯ ಖಂಡಿತ ಅಲ್ಲ. ಭಾಷಾ ದುರಭಿಮಾನಿಗಳು ತಿರಸ್ಕರಿಸಿದರೆ ಅದರಿಂದ ಉಂಟಾಗುವ ನಷ್ಟವೇನು ಎಂದು ಹೇಳಿದ್ದಾರೆ ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು.